ತಿಂಗಳಿಂದ ಅನೇಕ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಅಲ್ಪಸಂಖ್ಯಾತರ ಒಂದು ಸಂಘಟನೆಗಳೆಲ್ಲರೂ ಸೇರಿ ಸರ್ಕಾರಿ ಶಾಲಾ ಆವರಣದಲ್ಲಿ ಏನು ಪ್ರತಿಷ್ಠಾಪನೆ ಆಗಿದೆ ಆ ಒಂದು ಪ್ರತಿಮೆಗೆ ಜಿಲ್ಲಾಡಳಿತ, ತಾಲೂಕಾಡಳಿತ ಒಳುಕು ಬಟ್ಟೆಯನ್ನ ಸುತ್ತಿ ಯಾರಿಗೂ ಕೂಡ ದರ್ಶನ ಮಾಡದ ಹಾಗೆ ಮಾಡಿರ್ತಕ್ಕಂಥ ವಿಚಾರವಾಗಿ ದಲಿತ ಸಂಘಟನೆಗಳೆಲ್ಲವೂ ಸೇರಿ 6 ತಿಂಗಳಿಂದ ನಿರಂತರವಾಗಿ ಪ್ರತಿಭಟನೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು. ಮೊನ್ನೆ 1 ತಿಂಗಳ ಹಿಂದೆ ಇವರ ಗಡುವುಗಳು, ಅನೇಕ ಗಡುವುಗಳನ್ನು ಕೊಟ್ಟು ಮಾಡದೇ ಇದ್ದಾಗ ಅಹೋರಾತ್ರಿ ಧರಣಿಯನ್ನ ಮಾಡಿದ್ರು. ಬೆಂಗಳೂರಿನಿಂದ ಅನೇಕ ಸಂಘಟನಾ ಪ್ರಮುಖರೆಲ್ಲರೂ ಕೂಡ ಬಂದು ಮಾತನಾಡಿದ್ರು. ಮಹೇಶ್ ಅಣ್ಣವರು ಕೂಡ ಒಂದ್ಸಾರಿ ಬಂದು ಆ ದಲಿತ ಸಂಘಟನೆಗಳು ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ನಾನು ಕೂಡ 10ನೇ ದಿವಸ ನಾನು ಕೂಡ ಭಾಗಿಯಾಗಿದ್ದೆ. ನಮ್ಮ ಗೋಪಿ ಅಣ್ಣ ಅವ್ರಿಗೂ ಕೂಡ ಹೇಳಿದ್ದೆ, ನೀವು ಒಮ್ಮೆ 1 ದಿವಸ ಭೇಟಿಯಾಗಿ ಅಂತೇಳಿ. ನಾನು ಬಹಳ ಕಳಕಳಿಯಾಗಿ ನಮ್ಮ ಮಂತ್ರಿಗಳಿಗೆ ವಿನಂತಿಯನ್ನ ಮಾಡಿದೆ. 5 ನಿಮಿಷ ಕೆಲಸ, ನೀವು ಯಾಕಪ್ಪ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಬನ್ನಿ ನನ್ನ ಜೊತೆಯಲ್ಲಿ ಅಂತ ಹೇಳಿ ನೀವು ಅವ್ರನ್ನೆಲ್ಲರನ್ನು ಕರ್ಕೊಂಡೋಗಿ ಗಾರ್ಲ್ಯಾಂಡ್ ಮಾಡಿ ಬಂದಿದ್ರೆ ನಿಜವಾಗ್ಲೂ ಕೂಡ ಈ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಹೆಸರು ಮೇಲ್ನೋಟಕ್ಕೆ ಮೇಲೆ ಬರ್ತಾ ಇತ್ತು. ಆದ್ರೆ ನೀವು ಆ ಕೆಲಸ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅನ್ನುವಂಥದ್ದು ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಜನರಿಗೆ ಗೊತ್ತಿದೆ. 1939ರಲ್ಲಿ ಮಕ್ಕಳಿಗಾಗಿ ಶಾಲೆ ಆ ಜಾಗವನ್ನು ರಿಸರ್ವ್ ಮಾಡಿದ್ದಾರೆ. ಇವರೇನ್ ಮಾಡಿದ್ದಾರೆ, ಅದರೊಂದು 2.5 ಎಕರೆಯಲ್ಲಿ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ. ಬಾಡಿಗೆ ಬರ್ತಾ ಇದೆ, ಬಾಡಿಗೆ ತಿಂತಾ ಇದ್ದಾರೆ. ಅಲ್ಲಿ ಆ ಪ್ರತಿಮೆಯನ್ನು ಏನಾದರೂ ತೆರವುಗೊಳಿಸಿದ್ರೆ ನಮ್ಗೆ ಕಷ್ಟ ಆಗ್ತದೆ. ಹಾಗಾಗಿ ತೆರವುಗೊಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅವರು ಆ ಕೊಳಕು ಬಟ್ಟೆಯನ್ನ ತೆಗೆಸಲಿಲ್ಲ. ಮತ್ತೆ ಸಂಧಾನಕ್ಕೆ ಕಳಿಸಿದ್ರು. ಸಂಧಾನದಲ್ಲಿ ಇವರಿಗೆ ಆ ಸಂಘಟನೆಗಳಿಗೆಲ್ಲರಿಗೂ ಕೂಡ ಮೋಸ ಆಯ್ತು, ಸುಳ್ಳು ಹೇಳಿದ್ರು, ಆದ್ರೂ ಕೂಡ ಆಗ್ಲಿಲ್ಲ. ಹಾಗಾಗಿ ಇವತ್ತು ಚಿಂತಾಮಣಿ ನಗರದಿಂದ ವಿಧಾನಸೌಧಕ್ಕೆ ಇವತ್ತು ಏನು ಪಾದಯಾತ್ರೆ ಮೂಲಕ ಹೋಗಿ ಅಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥದ್ದು ಮತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಇದರ ವಿಚಾರವಾಗಿ ಎನ್ನುವಂತ ವಿಚಾರವನ್ನು ಇಟ್ಕೊಂಡು ಇವತ್ತು ಕಳೆದ 2 ತಿಂಗಳ ಹಿಂದೆ ಬೆಳಗಾಮಲ್ಲಿ ಕಾಂಗ್ರೆಸ್ ಸರ್ಕಾರ 3 ಘೋಷಣೆಗಳನ್ನು ಮಾಡಿತು. ಜೈ ಬಾಪು, ಜೈ ಸಂವಿಧಾನ್, ಜೈ ಭೀಮ್ ಅಂತ ಹೇಳಿ. ಆದ್ರೆ ಈ 3 ವಿಚಾರಗಳ ವಿರುದ್ಧವಾಗಿ ಇವತ್ತು ನಮ್ಮ ಇಲ್ಲಿನ ಸಚಿವರಾದಂತಹ ಸುಧಾಕರ್ ಅವರು ಇವತ್ತು ನಡ್ಕೊಳ್ತಾರೆ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥದ್ದು ಮತ್ತು ಇವತ್ತು ವಿಧಾನಸೌಧ ಮುತ್ತಿಗೆ ಹಾಕಿ ಇಡೀ ಕರ್ನಾಟಕ ರಾಜ್ಯಗಳ ಜನರಿಗೆ ಗೊತ್ತಾಗಬೇಕು, ಇಂಥ ಕಲ್ಮಶ ಇರ್ತಕ್ಕಂಥ ಒಬ್ಬ ಮಂತ್ರಿಮಂಡಲದಲ್ಲಿ ಇದ್ದಾರೆ ಅನ್ನುವಂಥದ್ದು ತಿಳಿಸಬೇಕು ಮತ್ತು ಅಲ್ಲಿಂದ ವಾಪಸ್ ಬಂದು ಆ ಒಂದು ಒಳಕು ಬಟ್ಟೆಯನ್ನು ತೆಗೆಸಿ ಸಾರ್ವಜನಿಕರಿಗೆ ಕೊಡಬೇಕು ಅನ್ನುವಂಥ ವಿಚಾರವನ್ನು ನಾವೆಲ್ಲರೂ ಕೂಡ ಈ ಪಾದಯಾತ್ರೆಯಲ್ಲಿ ನನಗೊಂದು ಬೇಸರ ಏನು ಅಂದ್ರೆ, ಇವತ್ತು ಕೊಳ್ಳೇಗಾಲದಿಂದ ಮಹೇಶ್ ಅಣ್ಣವರು ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು, ಅವರು ಈ ಕ್ಷೇತ್ರಕ್ಕೆ ಬಂದು ಈ ಕಾಲ್ನಡಿಗೆಯಲ್ಲಿ ಭಾಗವಹಿಸಿದ್ದಾರೆ. ನಿಜವಾಗ್ಲೂ ಕೂಡ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೇವೆ. ನಾವು ನಮ್ಮ ಜೊತೆಯಲ್ಲಿ ನಮ್ಮ ಮಾಜಿ ಸಂಸದರು ಮತ್ತು ನಮ್ಮ ಸ್ನೇಹಿತರಾದಂತಹ ವೇಣುಗೋಪಾಲ್ ಅಣ್ಣವರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಎಚ್ ಕ್ರಾಸ್ ಹಾಲ್ಟ್ ಇರ್ತೇವೆ. ನಾಳೆಯಿಂದ ಮತ್ತೆ 3 ದಿನಗಳ ಕಾಲ ನಾವು ವಿಧಾನಸೌಧಕ್ಕೆ ಹೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಸಭೆಯನ್ನು ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಆಗುವಂತ ಕೆಲಸವನ್ನು ಮಾಡ್ತೇವೆ. ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೊತೆಯಲ್ಲಿ ಹೆಜ್ಜೆಗಳನ್ನು ಹಾಕಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತೇನೆ. ಬದ್ಧತೆಯಾಗಿ ನಡ್ಕೊಂತೀನಿ ಅಂತ ಹೇಳಿದಂತ ಶಾಸಕರು ಇವತ್ತು ಅವರ ಪುತ್ಥಳಿ ಇಕ್ಕಲು ಹಾಗೂ ಚಿಂತಾಮಣಿ ತಾಲೂಕಿನಲ್ಲಿ ಯಾವುದೇ ರೀತಿ ಅಂಬೇಡ್ಕರ್ ಪುತ್ಥಳಿ ಇಟ್ಕೊಳ್ಳೋರು ಜಾಗ ಕೊಡ್ತಾ ಇಲ್ಲ. ಅಂತವರ ವಿರುದ್ಧ ಇವತ್ತು ಚಿಂತಾಮಣಿಯಿಂದ ಎಲ್ಲ ದಲಿತ ಸೇನಾ ಮುಖಂಡರು, ಸಚಿವರು ಮಹೇಶ್ ಮಾಜಿ ನೆಚ್ಚಿನ ಸಂಸದರು ಮಾಜಿಯವರಾದಂಥ ಮುನ್ಷಾಮಣ್ಣವರು
ಹಾಗೂ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ನಾವು ಚಿಂತಾಮಣಿ ತಾಲೂಕಿನಿಂದ ವಿಧಾನಸೌಧ ತನಕ ಹೋರಾಡುವಂತ ಗತಿ ಬಂದೈತೆ. ವಿಶ್ವ ನಾಯಕರ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪುತ್ಥಳಿ ಇಕ್ಕೋದಕ್ಕೆ ನಾನ್ ಜಾಗ ಕೊಡ್ತೀನಿ ಇಕ್ರಿ ಅಂತ ಹೇಳುವಂತ ಇವತ್ತಿನ ದೇಶದಲ್ಲಿ, ಇವತ್ತಿನ ಚಿಂತಾಮಣಿಯಲ್ಲಿ ಸರ್ಕಾರಿ ಜಾಗದಲ್ಲಿ ನಾನು ಇಕ್ಕಲ್ಲ ಅಂತೇಳಿ ದುರಾಂಕಾರವಾಗಿ ಮೆರೀತಾ ಇರುವಂತ ಸಚಿವರು ಅವ್ರಿಗೆ ಮುಂದಿನ ದಿನಗಳಲ್ಲಿ ಈ ಹೋರಾಟದಿಂದ ಅವ್ರಿಗೆ ಏನಾಗುತ್ತೆ ಅಂತೇಳಿ ಗೊತ್ತಾಗುತ್ತೆ. ಅವರ ವರ್ತನೆ ನನ್ನ ಖಂಡಿಸ್ತಾ ಇದ್ದೀರಿ. ಇವತ್ತು ಕಾಲ ಮಿಂಚಿಲ್ಲ. ಇವತ್ತು ಅಂಬೇಡ್ಕರ್ ಪುತ್ಲಿನ ಬಿಚ್ಚಿ ಮಾಲಾರ್ಪಣೆ ಮಾಡಿ ಇವತ್ತು ಕ್ಷಮೆ ಕೋರಿ ಇವತ್ತು ಅವ್ರು ಹೋದ್ರೆ ಭಾರಿ ಒಳ್ಳೇದು ಅಂತ ಹೇಳ್ತಾ ಈ ಮೂಲಕ ತಿಳಿಸ್ತಾ ಇದ್ದೀರಿ. ಇಲ್ಲ, ಮುಂದಿನ ಹೋರಾಟದ ಸಂಪೂರ್ಣ ಜವಾಬ್ದಾರಿ ಅವರಿಗೆ ಸೇರ್ತದೆ. ಅವರು ಇದಕ್ಕೆ ಕ್ರಾಂತಿ ಕೊಡ್ತಾ ಇದ್ದಾರೆ. ಅದನ್ನ ಬಿಟ್ಟು ಶಾಂತಿಯಾಗಿ ನಾವು ನಡೆಯುವಂತ ರೀತಿಯಲ್ಲಿ ಹೋಗ್ಬೇಕು ಅಂತೇಳಿ ಕೇಳ್ಕೊಂತ ಇವತ್ತಿನ ಇದರಲ್ಲೆಲ್ಲ ಪಾಲ್ಗೊಂಡಿರುವಂತ ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟಕ್ಕೆ ಎಲ್ಲರೂ ಕರಿಬೇಕು. ಎಲ್ಲ ಹೋರಾಟಕ್ಕೆ ದಿನನಿತ್ಯ ಜನ ಸೇರಬೇಕು. ನಾವು ಇದನ್ನ ವಿಧಾನಸೌಧ ಚಲೋ ತನಕ ತೋರಿಸ್ಬೇಕು. ಎಲ್ಲ ನಾಯಕರು ಮುಖಂಡರು ಭಾಗವಹಿಸಬೇಕು ಅಂತ ಈ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ.